14 kg gas 990. ಆಯ್ತಾಯ್ತು ದ್ರೋಹ ಬಗೆತಾ ಇದೆ. ಇವತ್ತು ಎಲೆಕ್ಷನ್ ಆಗಲಿ ಅಂತ ಕಾಯ್ಕೊಂಡಿದ್ರು. ವೋಟಿಂಗ್ ಆದ ತಕ್ಷಣ ಇವತ್ತು ಎಲ್ಲ ಬೆಲೆಗಳನ್ನ ಜಾಸ್ತಿ ಮಾಡಲಿಕ್ಕೆ ಆದೇಶ ಕೊಡ್ತಾ ಇದ್ದಾರೆ. ಇವತ್ತು ಎಲ್ಲ ಹೋಟ್ಲುಗಳನ್ನ ಮುಚ್ಚುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಸೌದೆ ಭಾಗ್ಯ ಕೊಡ್ತಾ ಇದ್ದಾರೆ. ಸೌದೆಯನ್ನು ಇದು ಸೌದೆ ಕಡಿಮೆ ಮಾಡಬೇಕು ಅಂತೇಳಿ ಎಲ್ಲ ಮೊದಲೆಲ್ಲ ಉಜ್ವಲ ಕೊಡ್ತಾ ಇದ್ದೀವಿ ಅಂತೇಳಿ ಅದನ್ನೆಲ್ಲ ಫೋಟೋ ಹಾಕ್ಸ್ಕೊಂಡು ಪ್ರಧಾನಮಂತ್ರಿಗಳು ಈಗ 1000ಕ್ಕೂ ಹೆಚ್ಚು ರೂಪಾಯಿ ಜಾಸ್ತಿ ಆಗ್ತದೆ. ಇದನ್ನ ಗಮನದಲ್ಲಿ ಇಟ್ಕೊಂಡೆ ನಾವು 5 ಗ್ಯಾರಂಟಿಯನ್ನ ಕೊಟ್ಟಿದ್ದೀವಿ. ಇವತ್ತು ಸುಮಾರು ಸುಮಾರು ಲಕ್ಷ ಜನರಿಗೆ ವಿವಿಧ ರೀತಿಯಲ್ಲಿ ಕೋಟಿ ಜನರಿಗೆ ಕುಟುಂಬಗಳಿಗೆ ಅವ್ರಿಗೆಲ್ಲ ಸಹಾಯ ಮಾಡುವಂತ ಹೊರಟಿದ್ವಿ. ಈಗ ಮಾಡಿರೋದು ಖಂಡನೀಯ. ನಾವು ಹೋರಾಟವನ್ನು ಮುಂದುವರಿಸ್ತೇವೆ. ಬಿಜೆಪಿಯವರು ಅಶೋಕ್ ವಿಜೇಂದ್ರ ಯಾರು ಬಿಜೆಪಿ ನಾಯಕರಿದ್ದಾರಲ್ಲ ಎಲ್ಲ ಬರೀ ಖಾಲಿ ಮಾತು ಹೇಳೋದು, ಬರೀ ಟೀಕೆ ಮಾಡೋದು ರಚನಾತ್ಮಕವಂತ ಕಾರ್ಯಕ್ರಮ ಇಲ್ಲ. ನಿಮಗೆ ಸಾಮಾನ್ಯ ಜನರ ಬಗ್ಗೆ ಏನಾದರೂ ಆಸಕ್ತಿ ಇದ್ದರೆ, ನಂಬಿಕೆ ಇದ್ದರೆ, ವಿಶ್ವಾಸ ಇದ್ದರೆ, ಬಡಜನತೆ ಬಗ್ಗೆ ವಿಶ್ವಾಸ ಇದ್ದರೆ, ಇವತ್ತು ಕಾರ್ಮಿಕರ ಬಗ್ಗೆ ವಿಶ್ವಾಸ ಇರ್ತದೆ. ಇವತ್ತು ಕಾರ್ಮಿಕರೇ ಅಲ್ವೇ ಈ ದೇಶವನ್ನು ಕಟ್ಟಿರೋರು, ಅವ್ರಿಗೆಲ್ಲ ಇವತ್ತು ಇಷ್ಟು ಎಫೆಕ್ಟ್ ಆಗ್ತಾ ಇದೆ. ಇವತ್ತು ಕಾರ್ಮಿಕ ದಿನಾಚರಣೆ ಆಚರಣೆ ಮಾಡ್ತಾರೆ. ಇವತ್ತು ನೀವೇ ಹೋರಾಟ ಪ್ರಾರಂಭ ಮಾಡಿ, ನೀವೇ ಧ್ವನಿ ಎತ್ತಿ. ಯಾಕೆ ಇವತ್ತಿಗೂ ಮಾತಾಡ್ತಾ ಇಲ್ಲ? ಬೇರೆ ಎಲ್ಲದಕ್ಕೂ ಮಾತಾಡ್ತೀರಾ, ಎಲ್ಲ ಟೀಕೆ ಮಾಡ್ತೀರಾ. ಬಿಜೆಪಿ ಗೌರ್ಮೆಂಟ್ ಬಂದ್ಮೇಲೆ ಯಾರು ಕೂಡ ಯಾವ ಪಕ್ಕದ ದೇಶಗಳ ಬಗ್ಗೆ ವಿಶ್ವಾಸ ನಿಮ್ಗಿಲ್ಲ. ಎಲ್ಲರೂ ವೈರಿಗಳನ್ನ ಮಾಡ್ಕೊಂಡು ಇದು ಮುಂದುವರಿತಾ ಇದೆ. ಇದು ಖಂಡನೀಯ. ಫಾರಿನ್ ರಿಲೇಶನ್ಶಿಪ್, ಟ್ರೇಡು ಎಲ್ಲ ಕೂಡ ಕೆಡ್ತಾ ಇದೆ. ಇಂಥ ಅನ್ಯಾಯ ಆಗ್ತಾ ಇದೆ. ಇದು ನಾವು ಹೋರಾಟವನ್ನು gas price will affect the poor people. Gas price will increase common man. So all common man, hotels also, the price rise. Seated the hotels of this country, they are going to rise. Since the polling was not been done, after the polling they have done, it is a great cheat, the backstabbing the people of this country. Very unfortunate, this BJP government is backstabbing every voter. That is why we decided to do the help them. Survival of ಹಿಂದೆ ಕೇಳ್ಕೊಳ್ಳ ನಾನು ಮುಂದೆ ತಗೊಂಡು ರೂನಿಗೆ ಬರುತ್ತೆ ನೋಡಿ ದುಡ್ಡು ಗೊತ್ತೈತೆ ನಾನು ಅವ್ರಿಗೆ ಅಡ್ಡ proper foreign policy. The relationship between the neighboring countries have become worse. All our neighboring countries earlier at the time of Indira Gandhi, Rajiv Gandhi, Narsimha Rao were all friends to us. In the UP and Egypt, now all of them have become enemies. But BJP. So this is the issue. So in afternoon I am just visiting few places. We are inaugurating some places. We are just in the interest of Bangalore. For the same Bangalore, we are looking at the rain effect area. I am addressing the press conference. So here we create a big history, 25 lakh katas. The history of Bangalore, in the history of this country, no other state, no other city has done what we have done in ಪ್ರೇಮಲೇ ಇದೆ ಅಂತೀನಿ ಅರ್ಥನೇ ಮಾಡ್ಕೊಳ್ಳಲ್ಲ. land guarantee, bhumi guarantee for every common man. Beddi township will be new Bangalore. South
AICT we are going to provide the opportunity for all AI ಈ players ಥರ ಬರುತ್ತಲ್ಲ ಅದು ಮಾಡಿ. and it future plan. Sir, Mr. Mallikarjun Kharge, Mr. Mallikarjun Kharge said, sir, Mr. Mallikarjun Kharge said, we will look on ರಾಜ್ಯ that. ಮತ್ತು ಪಕ್ಷದ ದೃಷ್ಟಿಯಿಂದ ನಾವು ತೀರ್ಮಾನ ಕೈಗೊಳ್ಳುತ್ತೇವೆ, ಅದನ್ನು ಎಲ್ಲರೂ ಒಪ್ಪಬೇಕಾಗುತ್ತೆ ಅಂತ ಹೇಳಿ ನಾವು ರಮೇಶ್ ಸರ್. ಏನೇ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಏನ್ ಹೇಳಿದ್ರು ಇದು ನಮ್ಮ ಪ್ರಸಾದ ಅಂತ ನಾವು ಸ್ವೀಕಾರ ಮಾಡ್ತೀವಿ. Sir, what's your